ಕರ್ನಾಟಕದ ಕಾಲೇಜು ವಿದ್ಯಾರ್ಥಿಗಳಲ್ಲಿ 7,000 ಎಚ್ಐವಿ ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳು ಮತ್ತು ಕೆಲವು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಆದರೆ ಈ ಮಾಹಿತಿ ಸಂಪೂರ್ಣ ತಪ್ಪು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಹೌದು, ರಾಜ್ಯದಲ್ಲಿ ಎಚ್ಐವಿ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮೊಬಲೈಸೇಷನ್ ಫಾರ್ ಏಡ್ಸ್ ಸುರಕ್ಷಾ ಹಾಗೂ ರೆಡ್ ರಿಬ್ಬನ್ ಜಾಗೃತಿ ಅಭಿಯಾನವನ್ನ ಸರ್ಕಾರ ನಡೆಸ್ತಾ ಇದೆ. ಈ ಅಭಿಯಾನದ ಅಂಕಿ ಅಂಶಗಳನ್ನ ತಪ್ಪಾಗಿ ಅರ್ಥೈಸಿ 7,000 ಕಾಲೇಜು ವಿದ್ಯಾರ್ಥಿಗಳಿಗೆ ಎಚ್ಐವಿ ಸೋಂಕು ಎಂಬ ಸುದ್ದಿ ಹರಡಿಸಲಾಗಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಎಲ್ಲವನ್ನು ಕೂಡ ಇವತ್ತು ಡಾಟಾ ಎಂಟ್ರಿ ಮಾಡಬೇಕಂತ ಹೇಳಿಕೊಂಡು ಒಂದು ಸೋಚ್ ಆ್ಯಪ್ ಅಂತ ಅದನ್ನು ನಿರ್ಮಿಸಿ ಎಲ್ಲ ಕೂಡ ಅದರಲ್ಲಿ ಎಲ್ಲರ ಮಾಹಿತಿ ಕೂಡ ಅದರಲ್ಲಿ ಇರ್ತದೆ. ಅದನ್ನು ಬಹಿರಂಗಪಡಿಸಲಿಕ್ಕೆ ಆಗುವುದಿಲ್ಲ, ಯಾಕೆ ಮಾಹಿತಿಗಳು ಗೌಪ್ಯವಾಗಿರಬೇಕೆಂಬಂಥ ಕಾನೂನು ಮತ್ತು ನಿಯಮ ಕೂಡ ಇವತ್ತು ಇದೆ. ಇದರಲ್ಲಿ ನಾವು ಡಿಜಿಟಲೈಸೇಷನ್ ಮಾಡುವಾಗ ಅದರಲ್ಲಿ 11,000 ಇವತ್ತು ಆಗಿದೆ, 8,000 ಬಾಕಿ ಇದೆ ಅಂತ ಹೇಳಿದರೆ ಅದು ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ಹೋಗಬೇಕು, ಅವ್ರು ಎಲ್ಲಿ ಏನು ಅಂತೆಲ್ಲ ಮಾಹಿತಿ ತಗೊಳ್ಬೇಕು. ಅದನ್ನು ಆ ಸಂಸ್ಥೆಯವರು ಈಗಾಗಲೇ ಕೆಲಸ ಕಾರ್ಯ ಮಾಡಿ ಮುಂದಿನ ದಿನಗಳು ಪೂರ್ತಿ ಆಗ್ತದೆ. ನಮ್ಮ ಉದ್ದೇಶ ಇದರ ದೊಡ್ಡ ಮಟ್ಟದ ನಾವು ಜನಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕಾಗುವಂಥದ್ದು. ಅದಕ್ಕಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಒಂದು ಯುವ ಸಮಾವೇಶವನ್ನು ಕೂಡ ಇವತ್ತು ಯೂತ್ ಡೇ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಾಗೆ ಆಗಸ್ಟ್ 12ರಿಂದ ಸೆಪ್ಟೆಂಬರ್ 12 ಅಕ್ಟೋಬರ್ 12 ತನಕ ಒಂದು ಪ್ರಚಾರ ಒಂದಿದೆ, ಜಾಗೃತಿ ಕಾರ್ಯಕ್ರಮ. ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಯುವ ಸಮಾವೇಶ ಮಾಡಿ ಇದಕ್ಕೆ ಒಂದು ಜನಜಾಗೃತಿ ಕಾರ್ಯಕ್ರಮ ಕೂಡ ನಾವು ಇವತ್ತು ಹಮ್ಮಿಕೊಳ್ತೇವೆ. ಒಂದು ಹೆಜ್ಜೆ ಮುಂದೆ ಹೋಗಿ ಬಹುಶಃ ಇವತ್ತು ನಾವು ರಾಷ್ಟ್ರ ಮಟ್ಟದ ಅಥವಾ ನಾವು ರೀಜನಲ್ ಮಟ್ಟದ ಒಂದು ಕಾನ್ಫರೆನ್ಸ್ ಕೂಡ ಯಾವ ರೀತಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಇದನ್ನು ಹೇಗೆ ನಿಭಾಯಿಸಬಹುದು, ಬೇರೆ ಬೇರೆ ರಾಜ್ಯದ ಬೆಸ್ಟ್ ಪ್ರಾಕ್ಟೀಸಸ್ ಯಾವುದು, ನಾವು ಯಾವ ರೀತಿ ಒಂದು ಚರ್ಚಿತವಾಗಿ ಒಂದು ಉತ್ತಮ ರೀತಿಯಿಂದ ಯೋಜನೆ ರೂಪಿಸಬೇಕು ಅಂತ ಹೇಳಿಕೊಂಡು ಮತ್ತು ಎಲ್ಲ NGOs ಕರೆಸಿಕೊಂಡು ಉನ್ನತ ಮಟ್ಟದ ತಜ್ಞರಿಗೆ ಒಳಪಟ್ಟಂತಹ ಮಾಹಿತಿಗಳನ್ನು ಕರ್ಕೊಂಡು ಒಂದು ಕಾನ್ಫರೆನ್ಸ್ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ ಕಾನ್ಫರೆನ್ಸ್ ಮಾಡಬೇಕು ಅಂತ ಕೂಡ ಇವತ್ತು ತೀರ್ಮಾನ. ಸಚಿವರ ಪ್ರಕಾರ 2004ರಿಂದ ಇದುವರೆಗೆ 18ರಿಂದ 35 ವರ್ಷದೊಳಗಿನ 39,028 ಮಂದಿ ಎಚ್ಐವಿ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಅಂಕಿಅಂಶವು ಎಲ್ಲ ಯುವ ಜನರನ್ನ ಒಳಗೊಂಡಿದ್ದು ಕಾಲೇಜು ವಿದ್ಯಾರ್ಥಿಗಳ ಸಂಖ್ಯೆಯಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಇನ್ನು ಏಪ್ರಿಲ್ 2026ರಿಂದ ಜೂನ್ 2026ರವರೆಗೆ ರಾಜ್ಯದಲ್ಲಿ 5,53,000ಕ್ಕೂ ಹೆಚ್ಚು ಮಂದಿ ಎಚ್ಐವಿ ಪರೀಕ್ಷೆಗೆ ಒಳಗಾಗಿದ್ದು 3,091 ಮಂದಿಯಲ್ಲಿ ಸೋಂಕು ದೃಢಪಟ್ಟಿದೆ. ಇದೇ ಅವಧಿಯಲ್ಲಿ 2,81,000ಕ್ಕೂ ಹೆಚ್ಚು ಗರ್ಭಿಣಿಯರನ್ನ ಪರೀಕ್ಷಿಸಲಾಗಿದ್ದು 111 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಒಟ್ಟು 3,202 ಪ್ರಕರಣಗಳು ಮಾತ್ರ ದಾಖಲಾಗಿವೆ. ನಮ್ಗೆ ನೀವು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಜಂತಿ ಮಕ್ಕಳಲ್ಲಿ ಇದಂತ ನಾನು ನಿಮ್ಮ ಅಭಿಪ್ರಾಯ ಹೇಳಿದ್ದೀನಿ, ನಾನು ಅದನ್ನ ಅಪ್ಲಿಗೆ ಹೋಗುದಿಲ್ಲ. ಜಂತಿ ಮಕ್ಕಳ ಜಾಗ್ರತೆಯಿಂದವರು ಇರ್ತಾರೆ, ಮತ್ತೆ ಅವ್ರ ಜೊತೆಗೆ ಮೂಡಿಸುವಂತ ಜವಾಬ್ದಾರಿ ಪ್ರತಿಯೊಬ್ಬರ ಕೂಡ ಜವಾಬ್ದಾರಿ. ಮತ್ತೆ ನಮ್ಮ ಒಂದು ಸ್ಪೆಷಲ್ ಆ್ಯಪ್ ಮಾಡಿದ್ದಾರೆ, ನೋ ಯೋರ್ ಹೆಲ್ತ್ ಅಂತ ಹೇಳಿ, ಬ್ರೇಕ್ ಫ್ರೀ. ಆ QR ಕೋಡ್ ಹೋದ್ರೆ ದೇ ವಿಲ್ ಗೆಟ್, ಸೊ ದ ಹೆಲ್ತ್ ಇದೆಲ್ಲ ನೋಡ್ಬೋದು. ಅದು ಕರ್ನಾಟಕದ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಮಾಡಿದ್ರು ನಮ್ಮ ಕೆಶಪ್. ಬೇರೆ ಕಡ್ಡಾಯ ಮಾಡೋದ್ರಿಂದ ಅವಕಾಶ ಇಲ್ಲ, ಆದ್ರೆ ಇದನ್ನ ಬೇರೆ ಮಾರ್ಗಗಳು ಅಥವಾ ಬೇರೆ ಆಯಾಮಗಳಲ್ಲಿ ನಾವು ಯೂಸ್ ಮಾಡಿಸೋದು ಪ್ಲಾನ್. ಈಗ ಕಡ್ಡಾಯ ಮಾಡಕ್ ಆಗಲ್ಲ, ಆದ್ರೆ ಈಗ ನಾವು ಹೇಗೆ ಗರ್ಭಿಣಿ ಅಥವಾ ಈ ತುಂಬಾ ತಾತ್ಕಾಲಿಕವಾಗಿ ಸಿಂಟಮೆಟಿಕ್ ಇರುವಂತವರಿಗೆ ಅಥವಾ ಆ ಥರದ್ದು ಕ್ಯೂಆರ್ ಕೋಡ್ ಮೂಲಕ ಟೆಸ್ಟ್ ಆಗುತ್ತೆ, ಅವ್ರಿಗೆ ಒಂದು ಡೌಟ್ ಸಸ್ಪೆಕ್ಟ್ ಆಗುತ್ತೆ, ಅವ್ರಿಗೆ ಟೆಸ್ಟ್ ಮಾಡೋದಕ್ಕೆ ಪ್ಲಾನ್ ಯೋಜನೆ ಇದೆ, ಚರ್ಚೆ ಮಾಡಿದ್ರೆ ಕ್ವಶನ್ ಇದೆ, ಅದರಲ್ಲಿ ಅವರಿಗೆ ಸಸ್ಪೆಕ್ಟ್ ಅನಿಸ್ತಾರೆ, ಅವ್ರಿಗೆ ನೀವು ಟೆಸ್ಟ್ ಮಾಡೋದು ಹೇಗಿಲ್ಲ ಅಥವಾ ಸ್ವಯಂ ಪ್ರೇರಿತ ಅವರೇ ಬರ್ಬೇಕಾ? ಅವರೇ ಬರ್ತಾರೆ, ಬರೋದಿಲ್ಲ ಸರ್ ಸಾಮಾನ್ಯವಾಗಿ. ಅವರು ಬರ್ತಾರೆ. ಇದಕ್ಕೆ ನಾನು ನೀವು ಹೇಳಿದಾಗ ಅದು ಇದೆ ಒಂದು 50% ಅಂತ ಹೇಳಿದ್ರೆ
ಅವರನ್ನು ಸ್ಟಿಗ್ಮಾ ಇಟ್ಕೊಂಡು ಮುಂದೆ ಬರೋದಿಲ್ಲ. ಅದಕ್ಕೆ ನಾವು ಬೇರೆ ಬೇರೆ ನಿನ್ನೆ ಮೊನ್ನೆ ಚರ್ಚೆ ಮಾಡುವಾಗ ಬೇರೆ ಬೇರೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಎಚ್ಐವಿ ಮತ್ತು ಏಡ್ಸ್ ತಡೆ ಹಾಗೂ ನಿಯಂತ್ರಣ ಕಾಯ್ದೆ 2017ರ ಪ್ರಕಾರ ಎಚ್ಐವಿ ಪರೀಕ್ಷೆಯನ್ನ ಯಾರಿಗೂ ಕಡ್ಡಾಯಗೊಳಿಸಲು ಸಾಧ್ಯವಿಲ್ಲ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡದೆ ಅಧಿಕೃತ ಮಾಹಿತಿಯನ್ನೇ ನಂಬುವಂತೆ ಇಲಾಖೆ ಮನವಿ ಮಾಡಿದೆ. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.